ನೋಡಿದೊಡನೆ ಮತ್ತೊಮ್ಮೆ ತಿರುಗಿ ತಿರುಗಿ ನೋಡಬೇಕೆನಿಸುವಂತಹ ಸೌಂದರ್ಯ, 10 ಮನೆಗಳ ನಡುವೆ ಎದ್ದು ಕಾಣಿಸುವ ಕಲಾತ್ಮಕತೆ, ಯಾವುದೋ ಇಂಗ್ಲಿಷ್ ಚಿತ್ರಗಳಿಂದ ಅವತರಿಸಿದಂತಿರುವ ಮನೆಗಳು. ಇದು ಮರದ ಮನೆಗಳ ಮಾಯಾ ಜಾಲ. ಇಲ್ಲಿ ಎಲ್ಲವೂ ಮರಗಳದ್ದೇ ಕಾರುಬಾರು. ಮನೆಯ ಫ್ಲೋರಿಂಗ್, ಗೋಡೆ, ಛಾವಣಿ ಎಲ್ಲವೂ ಮರದ್ದೇ. ಇದು ವಾಸವಿರುವ ಮನೆಗಳಲ್ಲ, ಹೀಗೂ ಕಟ್ಟಡಗಳನ್ನ ಕಟ್ಟಬಹುದು ಅನ್ನೋದನ್ನ ತೋರಿಸೋದಕ್ಕೋಸ್ಕರ ಇಟ್ಟಿರುವ ಮಾದರಿ ಮನೆಗಳು. 9 ವುಡನ್ ಹೋಮ್ಸ್ ಎನ್ನುವ ಕಂಪನಿ ಇದೇ ಮೊದಲ ಬಾರಿಗೆ ವಿದೇಶದಲ್ಲಿ ಕಾಣಬಹುದಾದಂಥ ಇಂಥ ಸಂಪೂರ್ಣವಾದ ಮರದ ಮನೆಗಳನ್ನ ಬೆಂಗಳೂರಿಗೆ ಪರಿಚಯಿಸಿದೆ. ಸ್ಪ್ರೂಸ್ ಪೈನ್ ಫರ್ ಅಂತ ವುಡ್ ಇದು ಡೈರೆಕ್ಟಾಗಿ ನಾವು ಕೆನಡಾಲಿಂದ ಇಂಪೋರ್ಟ್ ಮಾಡ್ತೀವಿ. ಒಳ್ಳೆ ಗ್ರೇಡ್ 2 ಆ್ಯಂಡ್ ಬೆಟರ್ ಅಂತ ವುಡ್ ನಾವು ಇಂಪೋರ್ಟ್ ಮಾಡ್ತೀವಿ. ಎಲ್ಲ ಇದು ವೇರಿಯಸ್ ಲೆಂತ್ ಅಂತ ಬರುತ್ತೆ. ಅದು ಮ್ಯಾಕ್ಸಿಮಮ್ ಲೆಂತ್ 20 ಫೀಟ್ ಲೆಂತ್ ಬರುತ್ತೆ ಈಚ್ ಪ್ಲ್ಯಾಂಕ್. ಅದು ತೊಗೊಂಡು ಬಂದು ನಮ್ಮ ಫ್ಯಾಕ್ಟ್ರಿ ಇದೆ ಇಲ್ಲಿ, ಅಲ್ಲಿ ಮಿಷಿನಿಂಗ್ ಮಾಡಿ ಸೈಟ್ ತೊಗೊಂಡು ಹೋಗಿ ಇನ್ಸ್ಟಾಲ್ ಮಾಡ್ತೀವಿ. ಕೆನಡಾ ದೇಶದಲ್ಲಿ ಬೆಳೆಯುವ ಸ್ಪ್ರೂಫ್, ಫೈನ್, ಫಿರ್ ಎಂಬ ಮರಗಳನ್ನು ಬಳಸಿ ಈ ಮನೆಗಳನ್ನು ನಿರ್ಮಿಸಲಾಗುತ್ತೆ. ಕ್ರಿಸ್ಮಸ್ ಟ್ರೀಯ ಜಾತಿಗೆ ಸೇರಿದ ಈ ಮರಗಳು ಬಹುಬೇಗ ಎತ್ತರವಾಗಿ ಬೆಳೆಯುತ್ತವೆ. ಈ ಮರಗಳನ್ನ ಮನೆ ಕಟ್ಟಲು ವಿದೇಶಗಳಲ್ಲಿ ಹೆಚ್ಚಾಗಿ ಬಳಸ್ತಾರೆ. ಈ ಮನೆಗಳ ವಿಶೇಷತೆ ಅಂದ್ರೆ ಕೇವಲ 10 ದಿನದಲ್ಲಿ ಈ ಮನೆಗಳನ್ನ ಕಟ್ಟಬಹುದು ಮತ್ತು ಅವಶ್ಯಕತೆ ಬಿದ್ದರೆ ಈ ಮನೆಗಳನ್ನ ಬಿಚ್ಚಿಟ್ಟು ಬೇರೆಡೆ ಅದೇ ಮನೆಗಳನ್ನ ನಿರ್ಮಿಸಬಹುದು. ಇದಕ್ಕೆ ಪಾಯ ಹಾಕೋ ಅಗತ್ಯ ಇಲ್ಲ. ಸಿಮೆಂಟ್ ಅಥವಾ ಕಲ್ಲಿನಿಂದ ಒಂದು ಬೇಸ್ ನಿರ್ಮಿಸಿಕೊಂಡ್ರೆ ಸಾಕು, ಅದರ ಮೇಲೆ ಮನೆ ಕಟ್ಟಬಹುದು. ಇದು ಇನ್ಸ್ಟೆಂಟಾಗಿ ಕ್ವಿಕ್ಕಾಗಿ ಇನ್ಸ್ಟಾಲ್ ಮಾಡೋಕ್ಕಾಗತ್ತೆ. ಯುವರ್ ಹೌಸ್ ವಿಲ್ ಬಿ ರೆಡಿ ಇನ್ ಮ್ಯಾಕ್ಸಿಮಮ್ 10 ಡೇಸ್. ಮ್ಯಾಕ್ಸಿಮಮ್ 10 ಡೇಸ್ ಇಟ್ ವಿಲ್ ಬಿ. ಇದಕ್ಕೆ ಬೇಕಾದದ್ದು ಒಂದು ಬೇಸಿಕ್ ಪ್ಲ್ಯಾಟ್ಫಾರ್ಮ್ ಏನು ಬೇಡ, ಫೌಂಡೇಶನ್ ಏನು ಬೇಡ, ಫ್ಲ್ಯಾಟ್ ಪ್ಲ್ಯಾಟ್ಫಾರ್ಮ್ ಬೇಕು. ಆಮೇಲೆ ಆ ಪ್ಲ್ಯಾಟ್ಫಾರ್ಮ್ ಮನೆ ಸೈಜ್ ಪ್ರಕಾರ ಪ್ಲ್ಯಾಟ್ಫಾರ್ಮ್ ಬೇಕು. ಅದ ಮೇಲೆ ನಾವು ವುಡನ್ ಹೌಸ್ ಇನ್ಸ್ಟಾಲ್ ಮಾಡೋಕ್ಕಾಗತ್ತೆ. ಅದೇ ನಾಳೆ ಬೇಕಾದರೆ ನೀವು ಡಿಸ್ಮ್ಯಾಂಟಲ್ ಮಾಡಿ ಬೇರೆ ಜಾಗ ಶಿಫ್ಟ್ ಮಾಡೋಕ್ಕಾಗತ್ತೆ. ಸೊ ಅದೇ ಒಂದು ಗ್ರೇಟೆಸ್ಟ್ ಅಡ್ವಾಂಟೇಜ್. ಇಲ್ಲಿ ಕಚೇರಿ, ಸೆಕ್ಯೂರಿಟಿ ಹೌಸ್, ಬಾರ್ ಕೌಂಟರ್ ಹೀಗೆ ಅವರವರ ಕಲ್ಪನೆಗೆ ತಕ್ಕಂತೆ ಎಲ್ಲವನ್ನೂ ಸಂಪೂರ್ಣವಾಗಿ ಮರದಲ್ಲೇ ನಿರ್ಮಿಸಬಹುದು. ಅಷ್ಟೇ ಅಲ್ಲ, ಡ್ಯೂಪ್ಲೆಕ್ಸ್ ಮನೆಗಳನ್ನು ನಿರ್ಮಿಸಬಹುದು. ಇದು ವಿದೇಶಿ ಶೈಲಿಯೇ ಆದರೂ ನಮ್ಮ ನೆಲದ ಅಗತ್ಯಕ್ಕೆ ಅನುಕೂಲವಾಗುವಂತೆ ಮಂಗಳೂರು ಹೆಂಚುಗಳನ್ನು ಹೊದಿಸಲಾಗಿದೆ. ಇಲ್ಲಿ ಗೋಡೆಗಳನ್ನು ಕಟ್ಟಲು ಮೊಳೆ ಹೊಡೆಯುವ ಅವಶ್ಯಕತೆ ಇಲ್ಲ. ಇಂಟರ್ಲಾಕಿಂಗ್ ಸಿಸ್ಟಮ್ನಿಂದ ಪರಸ್ಪರ ಒಂದಕ್ಕೊಂದು ಮರದ ತುಂಡುಗಳನ್ನು ಜೋಡಿಸಿಡಲಾಗುತ್ತದೆ. ನಾರ್ಮಲ್ ಆಗಿ ಇದು ಸಿಂಗಲ್ ಫ್ಲೋರ್ ಆರ್ ಡಬಲ್ ಫ್ಲೋರ್ ಡ್ಯೂಪ್ಲೆಕ್ಸ್ ಮನೆ ಮಾಡೋಕ್ಕಾಗತ್ತೆ. ಸಿಂಗಲ್ ಫ್ಲೋರಲ್ಲಿ ಏನಾಗುತ್ತೆ, ಇದು ಕ್ವಿಕ್ಕಾಗಿ ಇನ್ಸ್ಟಾಲ್ ಮಾಡೋಕ್ಕಾಗತ್ತೆ. ಇದು ಟಂಗ್ ಆ್ಯಂಡ್ ಗ್ರೂವ್ ಸಿಸ್ಟಮ್ ಆಗುತ್ತೆ. ಡ್ಯೂಪ್ಲೆಕ್ಸ್ ಮನೆಗೆ ಔಟರ್ ಲೋಡ್ ಬೇರಿಂಗ್ ವಾಲ್ ಡಬಲ್ ವಾಲ್ ಬರುತ್ತೆ. ಅದು ನಿಮ್ಗೆ ನೋಡೋಕ್ಕಾಗತ್ತೆ. ಅದು ಡಬಲ್ ವಾಲ್ ಬರುತ್ತೆ, ಲೋಡ್ ಬೇರಿಂಗ್ ಸ್ಟ್ರೆಂತ್ ಬರುತ್ತೆ. ಬಟ್ ಸೇಮ್ ಆಗಿ ಅದು ಅಷ್ಟೇ ದಿನಾಲಿ ಡ್ಯೂಪ್ಲೆಕ್ಸ್ ಮನೆ ಮಾಡೋಕ್ಕಾಗುತ್ತೆ. ಇದು ಕೆಪಾಸಿಟಿ ನಾರ್ಮಲಿ 480 kgs ಪರ್ ಕ್ಯೂಬಿಕ್ ಮೀಟರ್ ಒಂದು ಸ್ಟ್ರೆಂತ್ ಬರುತ್ತೆ ಇದಕ್ಕೆ. ಸೊ ಅದೇ ಕೆಪಾಸಿಟಿ ಆಗುತ್ತೆ. ಲೈಕ್ ಎ ನಾರ್ಮಲ್ ಮನೆ ಯು ಕ್ಯಾನ್ ಜಸ್ಟ್ ಲೈಕ್ ಎನಿ ನಾರ್ಮಲ್ ಹೌಸ್ ಯು ಕ್ಯಾನ್ ಯೂಸ್ ದಿಸ್. ಮರದ ಮನೆಗಳಲ್ಲಿ ಬಾತ್ರೂಮ್ ಸಹ ನಿರ್ಮಿಸಬಹುದು. ಆದರೆ ನೆಲಕ್ಕೆ ಟೈಲ್ಸ್ ಹಾಕಿ ನೀರು ಬೀಳದಂತೆ ಶವರ್ ರೂಮ್ ಜೋಡಿಸಿಟ್ರೆ ಬಾತ್ರೂಮ್ ರೆಡಿ. ಇತರ ಕೊಠಡಿಗಳಲ್ಲೂ ಮರದ ಫ್ಲೋರಿಂಗ್ ಇಷ್ಟವಿಲ್ಲದಿದ್ರೆ ಅದಕ್ಕೆ ಹೊಂದುವಂತಹ ಬಣ್ಣದ ಟೈಲ್ಸ್ ಹಾಕಿದ್ರೆ ಇನ್ನಷ್ಟು ಸ್ಟೈಲಿಶ್ ಆಗಿ ಕಾಣಿಸುತ್ತೆ.